ಇದನ್ನು ಓದೋ ಮುಂದೆ ಚರಿತ್ರೆ ಓದೋ ಮುಗಿಲಿಕ್ಕೆ ಬಂತಪ್ಪ ಅನಿಸ್ತದೆ. ಇನ್ನಷ್ಟು ಓದಬೇಕು. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरुं तन्नमामि। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। जयाकाजनी जन्मनामा जयानि सदा वासनामा जयाजांखी सर्वदा नाम कीर्ति नमस्कारत्या ब्रह्म चैतन्यमूर्ति सद्गुरुनाथ महाराज की जय। जय जय रघुवीर समर्थ श्री राम समर्थ। इंದು ಆಶ್ರಮದಲ್ಲಿ ಕೆಲವು ಕಾರ್ಯ ಬಾಹುಲ್ಯಗಳಿಂದಾಗಿ ಸ್ವಾಧ್ಯಾಯ ಮಂಡಳದಲ್ಲಿ ಸ್ವಾಧ್ಯಾಯಕ್ಕಾಗಿ ವಿಳಂಬವಾಗುತ್ತಿರುವುದರಿಂದ ಸರ್ವ ಸ್ವಾಧ್ಯಾಯ ಪ್ರೇಮಿಗಳಲ್ಲಿ ಸರ್ವ ಶ್ರೋತೃಗಳಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುವುದೇನೆಂದರೆ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಈಗ ನಾವು ಆರಂಭದಲ್ಲಿ ಮಾಡಬೇಕಾದ 3 ಮಾಲೆ ಭಗವಂತನ ದಿವ್ಯ ನಾಮಸ್ಮರಣೆಯನ್ನು ಮಾಡಿ ಆಮೇಲೆ ಇಂದಿನ ಸ್ವಾಧ್ಯಾಯವನ್ನು ಪ್ರಾರಂಭಿಸುತ್ತೇವೆ.
जानकी जीवन जय जय राम।
ಹ್ಞೂ ಹ್ಞೂ ಹಾಂ ಹ್ಞೂ ಅಲ್ಲೇ ಅವ್ರ ಕ್ಯಾಗಿ ಹಾಕಿ ಕ್ಯಾಗಿ ಕೊಡಬೇಡ ಶಾಂತಾನ ಬಂದರೆ ಅವ್ರ ಕ್ಯಾಗ್ ಕೊಡು ಹ್ಞೂ ಚಿದಾನಂದ ಕೈಲಿ ಇಸ್ಬೋದು ಚಿದಾನಂದ ಮತ್ತು ಶಾಂತ ಹಾಂ ಫೋನ್ ಮಾಡಿ ಕೊಟ್ಟಿದ್ದೀನಿ ಮನ್ಯಾಗ ಇವನ ಕಡೆ ಕೊಡು ರಾಮಪ್ರಸಾದ್ ಅಂತ ಕಡೆ ಯಾರು ಇರ್ತಿಲ್ಲ ಅಂದ್ರೆ ಕೊಡಂತ ಹೇಳ ಇದೇ ಅದು ಹೇಳಿದ್ಲ ಒಂದು ಪ್ರಕರಣ ನೆನಪಾಗುವಲ್ತು ಅಂತ ನೆನಪಾತು ಅಂತ ಶ್ರೀರಾಮ ಸಮರ್ಥ ವಿದೇಹಾಪರಿ ಚಾಲೋನಿ ಪ್ರಪಂಚ ಮೋಕ್ಷೋ ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಪಜೆ ಮೇಳವೀತಿ ನಮಸ್ಕಾರ ತ್ಯಾ ಬ್ರಹ್ಮಚೈತನ್ಯ ಮೂರ್ತಿ सद्गुरुनाथ महाराज की जय 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 रघुवीर समर्थ समर्थ सद्गुरु श्री ब्रह्मचैतन्य महाराजर ಅನುಗ್ರಹದಿಂದ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಶ್ರೀ ಕ್ಷೇತ್ರ ಬೆಳಧಡಿಯಲ್ಲಿ ಸದ್ಗುರುಗಳ ಒಂದು ಆಜ್ಞಾ ಪಾಲನೆಯಲ್ಲಿ ಕೇವಲ ಅವರ ಪ್ರೀತ್ಯರ್ಥವಾಗಿ ಅವಿಶ್ರಾಂತವಾಗಿ ಪರಿಶ್ರಮ ಪಡ್ತಾ ಇದ್ದಾರೆ. ಬೆಳಗ್ಗೆ 3 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಅವರು ಕೇವಲ ತಮ್ಮ ಶರೀರವನ್ನು ಗಂಧದ ಕೊರಡಿನಂತೆ ಸದ್ಗುರುಗಳ ಸೇವೆಯಲ್ಲಿ ಕಾರ್ಯದಲ್ಲಿ ಆಜ್ಞಾ ಪಾಲನೆಯಲ್ಲಿ ಸರಿಸುತ್ತಿರುವುದನ್ನು ನೋಡಿದರೆ ನಿಜವಾಗಿಯೂ ಶಿಷ್ಯನು ಸಚ್ಚಿಷ್ಯನಾಗಬೇಕಾದರೆ ತನ್ನ ದೇಹ ಭಾವವನ್ನು ಎಷ್ಟು ಸವೆಸಬೇಕು, ಮೂರು ಸರಿಸಬೇಕು, ಕಳೆದುಕೊಳ್ಳಬೇಕೆಂಬುದರ ಕಲ್ಪನೆ ಬರುತ್ತದೆ. ನಾಮ ಸಪ್ತಾಹದೊಂದಿಗೆ ಗುರುಪೂರ್ಣಿಮಾ ಉತ್ಸವವು ಸಾಂಗವಾಗಿ ನೆರವೇರ್ತಾ ಇದೆ. ಕೊನೆಯ ದಿನದ ಕೀರ್ತನದ ಪ್ರಸಂಗ ನಡೀತಾ ಇದೆ. ಕೀರ್ತನದಲ್ಲಿ ರಾಮಶಾಸ್ತ್ರಿ ದೊಡ್ಡವಾದವರು ಅತ್ಯಂತ ಹೃದಯಸ್ಪರ್ಶಿಯಾಗಿರ್ತಕ್ಕಂಥ ಅಂತಃಕರಣವನ್ನು ದ್ರವಿತಗೊಳಿಸ್ತಕ್ಕಂಥ ಪ್ರಸಂಗವನ್ನೇ ಮುಖ್ಯವಾಗಿ ಹೇಳ್ತಾ ಇದ್ದಾರೆ. ಅದು ಭರತನ ಪ್ರಸಂಗ. ಭರತನು ಶ್ರೀರಾಮನನ್ನು ಭೇಟಿಯಾಗಿ ಶ್ರೀರಾಮನ ಮನವೊಲಿಸಿ ಅಯೋಧ್ಯೆಗೆ ತೆಗೆದುಕೊಂಡು ಬರಬೇಕು ಪ್ರಯತ್ನ ಮಾಡಿದರು. ತನ್ನಲ್ಲಿಯೇ ತಾನು ಇದು ದುಸ್ಸಾಧ್ಯವಾಗಿರ್ತಕ್ಕಂಥದ್ದು, ಕಠಿಣವಾಗಿರ್ತಕ್ಕಂಥದ್ದು ಎಂಬ ಭಾವನೆಯಿಂದ ಕೊನೆಗೆ ಅಯೋಧ್ಯೆಗೆ ತಿರುಗಿ ಹೋಗಲು ಸಿದ್ಧನಾಗುವ ಪ್ರಸಂಗ ನಾವು ಮುಂದೆ ಈಗಲ್ಲ, ಇನ್ನು ಮುಂದಿನ ಪ್ರಸಂಗದಲ್ಲಿ ಓದ್ತೀವಿ. ಈಗ ಹಂತ ಹಂತವಾಗಿ ಅವರು
ಆ ವಿಷಯವಾಗಿ ವಿಚಾರ ವಿನಿಮಯ ಮಾಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಜನಕ ಮಹಾರಾಜರು ಬರ್ತಾರೆ. ವಶಿಷ್ಠರು, ಜನಕ ಮಹಾರಾಜರು, ಮಹಾಜ್ಞಾನಿಗಳು ಒಂದು ಕಡೆಗೆ. ಆದರೆ ಕರ್ತವ್ಯವೇ ತನ್ನ ಅವತಾರದ ಒಂದು ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಅನ್ನುವಂಥ ಭಾವನೆಯಿಂದ ಮರ್ಯಾದಾ ಪುರುಷೋತ್ತಮನಾಗಿರತಕ್ಕಂಥ ಭಗವಾನ್ ಶ್ರೀರಾಮಚಂದ್ರನು ತಂದೆಯ ಆಜ್ಞೆಯನ್ನು ಪಾಲಿಸುವುದೇ ತನ್ನ ಪರಮ ಕರ್ತವ್ಯ, ಅದೇ ತನ್ನ ಒಂದು ಸೌಭಾಗ್ಯ, ಅದೇ ತನ್ನ ಒಂದು ಧರ್ಮ ಅನ್ನುವಂಥ ಭಾವನೆಯಿಂದ ಕರ್ತವ್ಯದಲ್ಲಿ ನಿಷ್ಠನಾಗಿರುವಾಗ ಭರತನು ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಜ್ಞಾನ, ಭಕ್ತಿ ಅರ್ಥಾತ್ ಜ್ಞಾನ, ಕರ್ಮ, ವೈರಾಗ್ಯ ಇತ್ಯಾದಿಗಳ ಸೋಂಕು ತಗಲದೆ ಪರಮ ಪವಿತ್ರವಾಗಿರ್ತಕ್ಕಂಥ ಒಂದು ಪ್ರೇಮದಲ್ಲಿ ಮಗ್ನನಾಗಿದ್ದಾನೆ. ಈ ಸಂದರ್ಭದಲ್ಲಿ ಅವರು ಚರ್ಚೆ ನಡೀತಾ ಇದೆ ಅನ್ನುವಂಥ ಪ್ರಸಂಗವನ್ನು ನಾವು ಇಂದಿನ ಈ ಕಥಾ ಪ್ರಸಂಗದಲ್ಲಿ ಶ್ರವಣ ಮಾಡೋಣ. ಇವತ್ತು ಆಶ್ರಮದಲ್ಲಿ ಕೆಲವು ಕಾರ್ಯ ವಿಶೇಷಗಳಿಂದಾಗಿ ನಮಗೆ ಇವತ್ತು ಬಹಳ ವಿಳಂಬವಾಗ್ತಿದೆ. ಎಲ್ಲರೂ ಶ್ರೋತೃಗಳು, ದರ್ಶಕರು ಸಹಕರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಮತ್ತು ಮುಖ್ಯವಾಗಿ ಇವತ್ತು ಓದಬೇಕಾಗಿರೋ ಪ್ರಸಂಗಗಳನ್ನು ನಾವು ಓದಿ ಸ್ವಲ್ಪ ವಿಳಂಬವಾದರೂ ನಮ್ಮ ಪಾರಾಯಣವನ್ನು ಯಥಾಸಾಂಗವಾಗಿ ನಾವು ಸಮಾರೋಪ ಮಾಡ್ತೀವಿ. ಆದ್ದರಿಂದ ಈಗ ನಾನು ಪ್ರಾರಂಭದಲ್ಲಿ ಬ್ರಹ್ಮಾನಂದ ಮಹಾರಾಜರ ಚರಿತ್ರೆಯ ಅಂಗಭೂತವಾಗಿರ್ತಕ್ಕಂಥ ಭರತನ ಚರಿತ್ರೆಯ ಸಂದರ್ಭವನ್ನು ನಾನು ಓದ್ತಾ ಇದ್ದೀನಿ. ನಾವೆಲ್ಲರೂ ಶ್ರವಣ ಮಾಡಬೇಕಾಗಿ ವಿನಂತಿ. ಶ್ರೀರಾಮ ಸಮರ್ಥ. ಭರತನು ಮೂವರು ಮಾತೆಯರ ಕಡೆಗೆ ಹೋಗಿ ಮೂವರಿಗೂ ನಮಸ್ಕಾರ ಮಾಡಿ ಸ್ವಲ್ಪ ವಿಶ್ರಾಂತಿ ಮಾಡಲು ಹೇಳಿದನು. ಕೌಸಲ್ಯ ಹಾಗೂ ಸುಮಿತ್ರಾ ಮಾತೆಯರು ದಶರಥ ಮಹಾರಾಜನನ್ನು ನೆನಪಿಸಿಕೊಂಡು ಕಣ್ಣೀರು ಸುರಿಸುತ್ತಾ ಕುಳಿತಿದ್ದರು. ಕೈಕೈಯು ಮಂಥರೆಯ ಮಧುರವೆನಿಸಿದ ವಿಷಾಕ್ತ ಶಬ್ದಗಳಿಂದ ತಳಮಳಿಸುತ್ತಿರುವ ಹೃದಯದಿಂದ ಅತ್ಯಂತ ದುಃಖಿತಳಾಗಿ, ನಾನು ಅತ್ತ ಕಡೆಯವಳೂ ಆಗುವುದಿಲ್ಲ ಅಥವಾ ಇತ್ತ ಕಡೆಯವಳೂ ಆಗುವುದಿಲ್ಲ, ಈ ಪರಿಸ್ಥಿತಿಯಲ್ಲಿ ನಾನು ಸಾಯುವವರಿಗೆ ಎಲ್ಲರಿಂದಲೂ ಇಂಥ ಈ ಪರಿಸ್ಥಿತಿಯಲ್ಲಿ ನಾನು ಸಾಯುವವರಿಗೆ ಎಲ್ಲರಿಂದಲೂ, ವಿಶೇಷವಾಗಿ ಹೊಟ್ಟೆಯಿಂದ ಹುಟ್ಟಿದ ಮಗನಿಂದಲೂ ತಿರಸ್ಕೃತಳಾಗಿ ಪಶ್ಚಾತ್ತಾಪದ ಪ್ರಾಯಶ್ಚಿತ್ತಾಗ್ನಿಯಲ್ಲಿ ಬೇಯುತ್ತ ದಿವಸಗಳೇ ಬೇಕಾಗುತ್ತದೆಂದು ತನ್ನ ಹೃದಯದಲ್ಲಿ ಚಿತ್ರಹಿಂಸೆ ಅನುಭವಿಸುತ್ತಾ ಕುಳಿತಿತ್ತು. ಭರತನು ಶ್ರೀರಾಮನಿಗೆ ದುಃಖವಾಗಬಾರದೆಂದು ಕೆಳಗೆ ಮುಖ ಮಾಡಿಕೊಂಡು ಕೈಕೈಗೆ ನಮಸ್ಕಾರ ಮಾಡಿದನೇ ಹೊರತು ಅವಳ ಕಡೆಗೆ ಮರಳಿಗೂ ನೋಡಲಿಲ್ಲ. ಅವನು ಅಲ್ಲಿಂದ ತನ್ನ ಕುಟೀರಕ್ಕೆ ಬಂದು ಕೇವಲ ಜಲಪಾನ ಮಾಡಿ ಕುಟೀರದ ಬಾಗಿಲು ಹಾಕಿಕೊಂಡು ದರ್ಭಾಸನದ ಮೇಲೆ ಕುಳಿತು ಭಗವಂತನ ನಾಮಸ್ಮರಣೆಯಲ್ಲಿ ಮಗ್ನನಾಗಿ ಹೋದನು. ಸಾಯಂಕಾಲವಾಗುತ್ತಾ ಬಂದಂತೆ ಭರತನು ಕಣ್ಣು ತೆಗೆದು ಹೊರಗೆ ಬಂದು ನೋಡಿದರೆ ಸೂರ್ಯಾಸ್ತಕ್ಕೆ ಸ್ವಲ್ಪ ಸಮಯವಿತ್ತು. ಅವನು ನದಿಗೆ ಹೋಗಿ ಸ್ನಾನ ಸಂಧ್ಯಾ ಮಾಡಿಕೊಂಡು ಮೌನವಾಗಿ ತನ್ನ ಕುಟೀರಕ್ಕೆ ಬಂದು ಮತ್ತೆ ದರ್ಭಾಸನದ ಮೇಲೆ ಕುಳಿತು ಶ್ರೀರಾಮನಾಮ ಸ್ಮರಣೆ ಮಾಡುತ್ತಾ ಶ್ರೀರಾಮನ ಧ್ಯಾನ ಮಾಡುತ್ತಾ ಭಾವಸಮಾಧಿಯಲ್ಲಿ ಮಗ್ನನಾದನು. ಸೂರ್ಯವಂಶದ ಭರತನು ತನ್ನ ಪರಿವಾರದೊಂದಿಗೆ ಚಿತ್ರಕೂಟಕ್ಕೆ ಬಂದಾಗ ಸೂರ್ಯನು ಭರತನ ಪ್ರೇಮದಿಂದ ಪ್ರಸನ್ನನಾಗಿ ತನ್ನ ಕಿರಣಗಳನ್ನು ಎಷ್ಟು ಸೌಮ್ಯವಾಗಿ ಬಿಡುತ್ತಿದ್ದನೆಂದರೆ ಅಯೋಧ್ಯಾವಾಸಿಗಳಿಗೆ, ಕೋಲ ಕಿರಾತರಿಗೆ ಸ್ವಲ್ಪವೂ ಬಿಸಿಲಿನ ಬೇಗೆ ಅನಿಸುತ್ತಿರಲಿಲ್ಲ. ಎಲ್ಲರೂ ಸೂರ್ಯ ಕಿರಣಗಳು ಎಷ್ಟು ಶೀತಲವಾಗಿವೆ ಅನ್ನುತ್ತಿದ್ದರು. ಅದೇ ರೀತಿ ಚಂದ್ರನು ತಾನು ಭರತನ ಪರಿವಾರದವರಿಗೆ ಏನಾದರೂ ಹಿತವಾದದ್ದನ್ನು ಮಾಡಬೇಕೆಂದು ಹುಣ್ಣಿಮೆಯ ಹಿಂದು ಮುಂದಿನ ದಿನಗಳಿದ್ದರೂ ರಾತ್ರಿ ತನ್ನ ಪೂರ್ಣ ಕಲೆಗಳಿಂದ ಬೆಳದಿಂಗಳು ಹರಡಿರುತ್ತಿದ್ದನು. ಇಂಥ ಸ್ವಚ್ಛವಾದ ಬೆಳದಿಂಗಳಿನಲ್ಲಿ ರಾತ್ರಿ ದೀಪವಿಲ್ಲದಿದ್ದರೂ ಆ ಜನರಿಗೆ ಯಾವುದೇ ತೊಂದರೆಯಾಗುತ್ತಿರಲಿಲ್ಲ. ದೂರದ ಪ್ರವಾಸ ಮಾಡಿ ದಣಿದು ಬಂದ ಎಲ್ಲ ಜನರು ಗಾಢ ನಿದ್ರೆಯಲ್ಲಿ ಮುಳುಗಿ ಹೋಗಿದ್ದರು. ಚಿತ್ರಕೂಟದಲ್ಲಿ ಆ ಸಮಸ್ತ ಪರಿವಾರದಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿ ಮುಳುಗಿ ಹೋಗಿದ್ದರೂ ಕೇವಲ 3 ಜನರು ಎಚ್ಚರವಾಗಿಯೇ ಇದ್ದರು. ಅವರೇ ಭರತ, ಲಕ್ಷ್ಮಣ ಹಾಗೂ ಕೈಕೇಯಿ. ಭರತನು ಭಗವಂತನ ನಾಮಸ್ಮರಣೆ ಹಾಗೂ ಧ್ಯಾನ ಮಾಡುತ್ತಾ ಕುಳಿತಿರುವನು.
ಅದೇ ರೀತಿ ಲಕ್ಷ್ಮಣನ ಕೈಯಲ್ಲಿ ಧನುಷ್ಯ ಬಾಣವನ್ನು ಹಿಡಿದುಕೊಂಡು ಅಖಂಡವಾಗಿ ಶ್ರೀರಾಮನ ನಾಮಸ್ಮರಣೆ ಮಾಡುತ್ತಾ ಶ್ರೀರಾಮ ಹಾಗೂ ಸೀತಾಮಾತೆ ಮಲಗಿದ ಪರ್ಣಕುಟೀರದ ಸುತ್ತಲೂ ಪ್ರದಕ್ಷಿಣೆ ಹಾಕುತ್ತಿರುವರು. ಇನ್ನು ಕೈಕೇಯಿಯು ತನ್ನನ್ನು ತಾನೇ ಧಿಕ್ಕರಿಸುತ್ತಾ, ಹೇ ದೈವವೇ, ನಿನ್ನದಾದರೂ ಏನು ತಪ್ಪಿದೆ? ನಾನೇ ಸಾವಿರಾರು ಜನ್ಮಗಳಲ್ಲಿ ಮಾಡಿದ ಪಾಪವೇ ನನಗೆ ಇಂಥ ನರಕಯಾತನೆ ಅನುಭವಿಸುವಂತೆ ಮಾಡಿದೆ. ಆ ದುಷ್ಟ ಮಂಥರೆಯ ಮಾತು ಕೇಳಿ ಎಂಥ ಅನರ್ಥ ಮಾಡಿಬಿಟ್ಟೆ ಎಂದು ಪರಿತಪಿಸುತ್ತಾ ತನ್ನ ಕುಟೀರದ ಒಂದು ಮೂಲೆಯಲ್ಲಿ ಒಂದೇ ಸವನೆ ಕಣ್ಣೀರು ಸುರಿಸುತ್ತಾ ಕುಳಿತಿರುವಳು. ಭರತ ಹಾಗೂ ಲಕ್ಷ್ಮಣನಿಗೆ ರಾತ್ರಿ ಕಳೆದದ್ದೇ ತಿಳಿಯಲಿಲ್ಲ. ಆದರೆ ಕೈಕೇಯಿಗೆ ಒಂದೊಂದು ಕ್ಷಣವೂ ಒಂದೊಂದು ಯುಗವಾಗಿ ಕಳೆಯುತ್ತಿತ್ತು. ಆ ಎಲ್ಲ ಅಯೋಧ್ಯಾವಾಸಿಗಳು ಹಾಗೂ ಕೋಲಕಿರಾತರು ಮಲಗಿದ ಜಾಗೆಯಿಂದ ಸ್ವಲ್ಪ ದೂರದಲ್ಲಿ ವನ್ಯ ಮೃಗಗಳೆಲ್ಲೋ ಭರತನ ಕುಟೀರದ ಕಡೆಗೆ ನೋಡುತ್ತಾ ಕುಳಿತಿರುತ್ತಿದ್ದವು. ಹುಲಿ ಚಿರ್ಚೆಗಳ ಪಕ್ಕದಲ್ಲಿಯೇ ಜಿಂಕೆ ಮೊಳಗಳು ಕುಳಿತಿದ್ದವು. ಅವುಗಳಲ್ಲಿ ಅನ್ಯೋನ್ಯ ಹಿಂಸಾತ್ಮಕ ಭಾವನೆಯೇ ಇಲ್ಲದಂತಾಗಿತ್ತು. ಅವೆಲ್ಲವೂ ನಿಧಾನವಾಗಿ ಬಂದು ಭರತನ ಕುಟೀರಕ್ಕೆ ಪ್ರದಕ್ಷಿಣೆ ಹಾಕಿ ಹೋಗಬೇಕೆನ್ನುವ ಅಪೇಕ್ಷೆಯಿಂದಲೇ ಕುಳಿತಿರುವೋ ಎಂದು ಅನಿಸುವಂತಿತ್ತು. ಹುಲಿ ಚಿರ್ಚೆಗಳು ನಾವು ಭರತನ ಕುಟೀರದ ಹತ್ತಿರ ಹೋಗುವುದನ್ನು ನೋಡಿ ಎಚ್ಚರವಿದ್ದ ಜನರು ಗಾಬರಿಯಾಗಿ ಗದ್ದಲ ಮಾಡಬಹುದೆಂದು, ಅದರಿಂದ ಭರತನಿಗೆ ದುಃಖವಾಗುವುದು ಎಂಬ ಭಾವನೆಯಿಂದ ಸುಮ್ಮನೆ ಕುಳಿತಿರಬಹುದು. ಅಸ್ತು. ಭರತನು ಕಣ್ಣು ತೆರೆದು ಹೊರಗೆ ಬಂದು ನೋಡಿದನು. ಇನ್ನೂ 2 ತಾಸು ರಾತ್ರಿ ಇತ್ತು. ಆಶ್ಚರ್ಯವೆಂದರೆ ಚಂದ್ರನು ಇನ್ನೂ ನಡುನೆತ್ತಿಯ ಮೇಲೆಯೇ ಇದ್ದನು. ಎಲ್ಲ ಕಡೆಗೆ ಸ್ವಚ್ಛ ಬೆಳದಿಂಗಳು ಬಿದ್ದಿತ್ತು. ಎಲ್ಲ ಪರಿವಾರದವರು ಸ್ನಾನಕ್ಕೆ ಹೋಗುತ್ತಿದ್ದರು. ಅಷ್ಟರಲ್ಲಿ ಶತ್ರುಘ್ನ ಬಂದು ಭರತನಿಗೆ ನಮಸ್ಕಾರ ಮಾಡಿ, ಅಣ್ಣ, ಮಾತೆಯನ್ನು ಸ್ನಾನಕ್ಕೆ ಕರೆದುಕೊಂಡು ಹೋಗುವುದೇ ಎಂದು ಕೇಳಲು, ಹೋಗೋಣ, ನಾನು ಬರುತ್ತೇನೆ, ಎಲ್ಲರೂ ಸ್ನಾನ ಮಾಡಿ ಬರೋಣ ಅಂದನು. ಅದರಂತೆ ಎಲ್ಲರೂ ನದಿಗೆ ಹೋಗಿ ಸ್ನಾನ ಸಂಧ್ಯಾ ಮಾಡಿ ಬಂದರು. ಭರತನು ತನ್ನ ಕುಟೀರದಲ್ಲಿ ಬಂದು ಆಸನದ ಮೇಲೆ ಕುಳಿತು ಶ್ರೀರಾಮನ ದಿವ್ಯ ನಾಮಸ್ಮರಣೆ ಮಾಡುತ್ತಿದ್ದರು. ಶ್ರೀರಾಮನು ವಸಿಷ್ಠರ ಕುಟೀರಕ್ಕೆ ಬಂದು ವಸಿಷ್ಠ ಮಹಾಮಂಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಮುಗಿದು ನಿಂತುಕೊಂಡರು. ಆಗ ವಸಿಷ್ಠರು ಅತ್ಯಂತ ಪ್ರೇಮದಿಂದ ಶ್ರೀರಾಮನ ಕೈ ಹಿಡಿದು ತಮ್ಮ ಮುಂದೆ ಕೂಡಿಸಿಕೊಂಡರು. ಆಗ ಶ್ರೀರಾಮನು ವಸಿಷ್ಠರಿಗೆ, ಮಹಾಮುನಿಗಳೇ, ಈ ಎಲ್ಲ ಪರಿವಾರದವರಿಗೆ ಈಗ ಎಷ್ಟೊಂದು ಕಷ್ಟವಾಗುತ್ತಿರುವುದು. ಆದ್ದರಿಂದ ತಾವು ಇವರೆಲ್ಲರನ್ನು ಕರೆದುಕೊಂಡು ಅಯೋಧ್ಯೆಗೆ ಮರಳಿ ಹೋಗಬೇಕೆಂದು ನಾನು ಅತ್ಯಂತ ವಿನಯದಿಂದ ಪ್ರಾರ್ಥಿಸುವೆ ಎಂದರು. ವಸಿಷ್ಠರು, ರಾಮ, ನಮಗೆ ಇಲ್ಲಿ ಸ್ವಲ್ಪವೂ ಕಷ್ಟವಿಲ್ಲ. ಮೊದಲನೇದಾಗಿ ನಿನ್ನ ಜೊತೆಗೆ ಇರುವರು, ಮಂದಾಕಿನಿಯಲ್ಲಿ ಕಾಲ ಸ್ನಾನ ಮಾಡುವೆವು, ಜಪ ತಪ ಮಾಡುವೆವು, ಹಣ್ಣು ಹಂಪಲ ಸೇವಿಸುವುದು. ಈ ಕಿರಾತರು ಎಷ್ಟು ಅನುಕೂಲವಾದ ಕುಟೀರ ನಿರ್ಮಿಸಿಕೊಟ್ಟಿರುವುದು. ಆದರೂ ನೀನು ಹೇಳುವುದು ಉಚಿತವೇ ಇದೆ. ನಾನು ಈ ವಿಷಯವಾಗಿ ಭರತನೊಂದಿಗೆ ಮಾತನಾಡುತ್ತೇನೆ. ಮೊದಲನೇದಾಗಿ ನಿನ್ನ ಜೊತೆಗೆ ಇರುವೆವು, ಎರಡನೇದಾಗಿ ಮಂದಾಕಿನಿಯಲ್ಲಿ ತ್ರಿಕಾಲ ಸ್ನಾನ ಮಾಡುವೆವು, ಜಪತಪ ಮಾಡುವೆವು, ಮೂರನೇದಾಗಿ ಹಣ್ಣು ಹಂಪಲು ಸೇವಿಸುವುದು. ಈ ಕಿರಾತರು ಎಷ್ಟು ಅನುಕೂಲವಾದ ಕುಟೀರ ನಿರ್ಮಿಸಿಕೊಟ್ಟಿರುವುದು. ಆದರೂ ನೀನು ಹೇಳುವುದು ಉಚಿತವೇ ಇದೆ. ನಾನು ಈ ವಿಷಯವಾಗಿ ಭರತನೊಂದಿಗೆ ಮಾತನಾಡುತ್ತೇನೆ ಅನ್ನಲು ಶ್ರೀರಾಮನು, ಗುರುಗಳೇ, ಹಾಗೇ ಮಾಡಿದೆ ಎಂದು ಹೇಳಿ ನಮಸ್ಕಾರ ಮಾಡಿ ತನ್ನ ಪರ್ಣ ಕುಟೀರಕ್ಕೆ ಹೋದನು. ಭರತನು ತನ್ನ ಕುಟೀರದಲ್ಲಿ ಚಿಂತಾಮಗ್ನಾಗಿ ಕುಳಿತಿದ್ದನು. ಇಲ್ಲಿಗೆ ಬಂದು 2 ದಿನಗಳಾದವು. ಇನ್ನೂ ಇಲ್ಲಿ ಯಾವುದೇ ಮಾತುಕತೆ ಪ್ರಾರಂಭವಾಗಿಲ್ಲ. ವಸಿಷ್ಠ ಮಹಾಮುನಿಗಳು ಮನಸ್ಸು ಮಾಡಿ ಶ್ರೀರಾಮಪ್ರಭುವಿಗೆ ಹೇಳಿದರೆ ನನ್ನ ಪ್ರಭು ಇಲ್ಲವೆನ್ನಲಿಕ್ಕಿಲ್ಲ, ಅಥವಾ ಕೌಸಲ್ಯ ಮಾತೆ ಹೇಳಿದರೂ ಇಲ್ಲವೆನ್ನಲಿಕ್ಕಿಲ್ಲ. ಒಟ್ಟಿನಲ್ಲಿ ನನ್ನ ದೈವವೇ ಸರಿಯಾಗಿರುವುದಿಲ್ಲ ಎಂದು ಯೋಚಿಸುವಷ್ಟರಲ್ಲಿ ವಸಿಷ್ಠರು ಭರತನ ಕುಟೀರಕ್ಕೆ ಆಗಮಿಸಿದರು. ಆಗ ಭರತನು ಎತ್ತುವುದನ್ನು ಆದರದಿಂದ ಬರಮಾಡಿಕೊಂಡು ಆಸನದ ಮೇಲೆ ಕೂರಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಆಗ ವಸಿಷ್ಠರು, ರಾಮ ಪ್ರೇಮ ಪರಮೋತ್ಕರ್ಷೋ ಭವ ಎಂದು ಆಶೀರ್ವದಿಸಿದರು. ಭರತನು ಅವರ ಮುಂದೆ ಕೈ ಮುಗಿದುಕೊಂಡು ನಿಂತನು. ಆಗ ವಸಿಷ್ಠರು ಭರತನಿಗೆ, ಭರತ, ರಾಮನು ಚಿಂತಾಮಗ್ನಾಗಿರುವನು, ಅತ್ಯಂತ ಸಂಕೋಚದಿಂದ ಏನೂ ಮಾತನಾಡುತ್ತಿರುವುದಿಲ್ಲ. ಆದ್ದರಿಂದ ಈಗ ನಾವು ಅಯೋಧ್ಯೆಯ ರಾಜಸಿಂಹಾಸನದ ಬಗ್ಗೆ ಏನು ವಿಚಾರ ಮಾಡಬೇಕು
ಅನ್ನಲು ಭರತನು ಅತ್ಯಂತ ದುಃಖಿತನಾಗಿ, ಮಹಾಮುನಿಗಳೇ, ಇಲ್ಲಿ ನಮ್ಮ ಕುಲಗುರುಗಳಾದ ಹಾಗೂ ನಮ್ಮ ತಂದೆಯ ಸ್ಥಾನದಲ್ಲಿರುವ ತಾವು ಇರುವಿರಿ, ಕೌಸಲ್ಯಾಮಾತೆ ಇರುವರು ಮತ್ತು ನನ್ನ ಸ್ವಾಮಿ ಶ್ರೀರಾಮ ಇರುವಾಗ ಚಿಕ್ಕವನಾದ ಅಜ್ಞಾನಿಯಾದ ನಾನು ಏನು ಹೇಳಲಿ? ನನ್ನ ಸ್ವಾಮಿಯು ನನ್ನನ್ನು ಮಹಾಪಾಪಿಯನ್ನು ಸ್ವೀಕಾರ ಮಾಡಿದ್ದೇ ಅವನ ದಯಾಳುತನ. ಶ್ರೀರಾಮನು ನನ್ನ ಸ್ವಾಮಿಯು ಮಹಾಪಾಪಿಯಾದ ನನ್ನನ್ನು ಸ್ವೀಕಾರ ಮಾಡಿದ್ದೇ ಅವನ ದಯಾಳುತನ. ನಾನು ತಾವೆಲ್ಲರೂ ಹೇಳಿದಂತೆ ಮಾಡುತ್ತೇನೆ ಅನ್ನಲು ವಸಿಷ್ಠರು ಭರತನ ಪ್ರೇಮ ನೋಡಿ ಏನು ಮಾತನಾಡಬೇಕೆಂಬುದೇ ತಿಳಿಯದಂತಾಗಿ, ಭರತ, ನಾನು ರಾಮನಿಗೆ, ರಾಮ, ಭರತ ಶತ್ರುಘ್ನರು 14 ವರ್ಷ ವನಗಳಲ್ಲಿ ವಾಸ ಮಾಡಿದರೆ ಅದರಿಂದ ಭರತನಿಗೆ ಬಹಳ ಸಮಾಧಾನವೆನಿಸುವುದು. ಅದೇ ರೀತಿ ನೀವು 3 ಅಯೋಧ್ಯೆಗೆ ಬಂದರೆ ಅಯೋಧ್ಯೆಯ ಸಮಸ್ತ ಪರಿವಾರದವರಿಗೆ ಅತ್ಯಂತ ಸಮಾಧಾನವಾಗುವುದು ಎಂದು ಹೇಳುವೆ ಎನ್ನಲು ಭರತನಿಗೆ ಅಂತಃಕರಣದಲ್ಲಿ ಹಿಡಿಸಲಾರದಷ್ಟು ಸಂತೋಷವಾಗಿ ಭರತನು ವಸಿಷ್ಠರ ಎರಡೂ ಚರಣಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ದುಃಖಿಸಿ ನನ್ನ ಭಗವಂತನು ಅಯೋಧ್ಯೆಗೆ ಹೋದರೆ ನಾನು ಆಯುಷ್ಯವೆಲ್ಲ ಅರಣ್ಯದಲ್ಲಿಯೇ ಕಳೆಯುವೆ ಅಂದನು. ಆಗ ವಸಿಷ್ಠರು ಭರತನನ್ನು ಮೇಲೆ ಎತ್ತಿ ಎದೆಗವಚಿಕೊಂಡು, ಭರತ, ನಿನ್ನ ಪ್ರೇಮವು ನಮ್ಮನ್ನು ಮಂತ್ರಮುಗ್ಧರನ್ನಾಗಿ ಮಾಡಿದೆ. ಈಗ ನಾನು ರಾಮನ ಕಡೆಗೆ ಹೋಗುತ್ತೇನೆ ಎಂದು ಹೇಳಿ ಶ್ರೀರಾಮನ ಕಡೆಗೆ ಬಂದರು. ಶ್ರೀರಾಮನು ಅತ್ಯಂತ ಆದರದಿಂದ ಸ್ವಾಗತಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಸನದ ಮೇಲೆ ಕೂರಿಸಿದರು. ಆಗಲ್ಲಿ 3 ಮಾತೆಯರು, ಅರುಂಧತಿ, ಸುಮಂತ ಮುಂತಾದವರು ಇದ್ದರು. ಆಗ ಭರತನು ಪ್ರಭು ಶ್ರೀರಾಮಚಂದ್ರನ ಹಿಂದೆ ಒಂದು ಮೂಲೆಯಲ್ಲಿ ಕೈ ಮುಗಿದುಕೊಂಡು ಕಣ್ಣೀರು ಸುರಿಸುತ್ತಾ ಶ್ರೀರಾಮನ ನಾಮಸ್ಮರಣೆ ಮಾಡುತ್ತಾ ನಿಂತಿದ್ದರು. ಆಗ ವಸಿಷ್ಠರು ಶ್ರೀರಾಮನಿಗೆ, ರಾಮ, ನಾನು ಭರತನನ್ನು ಭೇಟಿಯಾಗಿ ಬರುತ್ತಿರಬೇಕು. ಅವನ ಪ್ರೇಮದ ಮುಂದೆ ನಮ್ಮ ಜ್ಞಾನವು ನತಮಸ್ತಕವಾಗಿದೆ. ಭರತನು ಅನ್ನುವುದೇನೆಂದರೆ, ಮಹಾಮುನಿಗಳೇ, ತಾವು ಕೌಸಲ್ಯ ಮಾತೆ ಹಾಗೂ ಪ್ರತ್ಯಕ್ಷ ನನ್ನ ಸ್ವಾಮಿ ಇರುವಾಗ ಚಿಕ್ಕವನಾದ ನಾನು ಏನು ಹೇಳಲಿ? ನಾನು ನೀವೆಲ್ಲರೂ ಹೇಳಿದಂತೆ ಮಾಡುತ್ತೇನೆ ಎಂದು ಅನ್ನುತ್ತಾನೆ ಎಂದು ಅನ್ನಲು ಶ್ರೀರಾಮನು ವಸಿಷ್ಠರಿಗೆ, ಪೂಜ್ಯರೇ, ಭರತನ ಪ್ರೇಮವನ್ನು ಶೇಷ ಸರಸ್ವತಿಯರು ವರ್ಣಿಸಲಾರರು, ಅಷ್ಟೇ ಅಲ್ಲದೆ ವೇದಗಳು ವರ್ಣಿಸಲಾರರು. ಅವನ ಪ್ರೇಮದಿಂದ ನನಗೂ ಹುಚ್ಚು ಹಿಡಿದಂತಾಗಿದೆ, ನನಗೆ ಏನು ಹೇಳಬೇಕೆಂಬುದೇ ತಿಳಿಯದಂತಾಗಿದೆ. ಆದ್ದರಿಂದ ನಾನು ತ್ರಿಕಾಲದಲ್ಲಿಯೂ ನಿಶ್ಚಿತವಾಗಿ ಭರತ ಹೇಳಿದಂತೆ ಕೇಳುವೆನು. ಅವನ ಅಂತಃಕರಣವನ್ನು ಯಾವುದೇ ಕಾರಣದಿಂದಲೂ ಲೇಷವಾದರೂ ದುಃಖಿತಗೊಳಿಸುವುದೆಂದರೆ ನಾನು ನನ್ನ ಅಂತಃಕರಣವನ್ನು ಅಪಾರ ದುಃಖದಿಂದ ತುಂಬಿಕೊಂಡಂತಾಗುವುದು. ನಾನು ನನ್ನ ಭರತನು ಹೇಳಿದಂತೆ ಮಾಡುತ್ತೇನೆ ಎಂದು ಶ್ರೀರಾಮನು ಕಣ್ಣೀರು ಸುರಿಸತೊಡಗಿದನು. ಭರತನ ಮೇಲಿರುವ ಶ್ರೀರಾಮನ ಪ್ರೇಮ ನೋಡಿ ಎಲ್ಲರ ಅಂತಃಕರಣ ತ್ವರಿತವಾಗಿ ಎಲ್ಲರ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿದರು. ಆಗ ಎಲ್ಲರೂ ಏನೂ ಮಾತನಾಡದೆ ಸುಮ್ಮನೆ ಕಣ್ಣೀರು ಸುರಿಸುತ್ತಾ ಕುಳಿತಿದ್ದರು. ಆಗ ವಸಿಷ್ಠರಿಗೆ ಏನು ಮಾತನಾಡಬೇಕೆಂಬುದೇ ತಿಳಿಯದಂತಾಯಿತು. ಭರತನನ್ನು ಕೇಳಿದರೆ ಅವನು ನನ್ನ ಪ್ರಭು ಹೇಳಿದಂತೆ ಕೇಳುತ್ತೇನೆ ಅನ್ನುತ್ತಾನೆ. ಇತ್ತ ಕಡೆಗೆ ಶ್ರೀರಾಮನನ್ನು ಕೇಳಿದರೆ ಭರತನು ಹೇಳಿದಂತೆ ಕೇಳುತ್ತೇನೆ ಅನ್ನುತ್ತಾನೆ. ಈ ಸಂದಿಗ್ಧತೆಯಲ್ಲಿ ವಸಿಷ್ಠರು ಸುಮ್ಮನೆ ಕುಳಿತಾಗ ಮಿಥಿಲೇಶನಾದ ಜನಕ ಮಹಾರಾಜನ ದೂತರು ಬಂದು ವಸಿಷ್ಠರಿಗೆ ನಮಸ್ಕರಿಸಿ, ಮಿಥಿಲೇಶರಾದ ಜನಕ ಮಹಾರಾಜರು ಬರುತ್ತಿರುವರು ಎಂದು ಹೇಳಲು ವಸಿಷ್ಠರು ಕೂಡಲೇ ಎದ್ದು ಶ್ರೀರಾಮ, ಲಕ್ಷ್ಮಣ, ಗುಹನಂದಿಗೆ ಹೊರಟಾಗ ಆಶ್ರಮದ ಒಂದು ಮೂಲೆಯಲ್ಲಿ ಕೈ ಮುಗಿದುಕೊಂಡು ಕಣ್ಣೀರು ಸುರಿಸುತ್ತಾ ನಿಂತಿದ್ದ ಭರತನು ಅವರ ಜೊತೆಗೆ ಹೊರಟನು. ಶ್ರೀರಾಮನು ಜನಕ ಮಹಾರಾಜರನ್ನು ಹಾಗೂ ಅವರ ಪರಿವಾರದವರನ್ನು ಅತ್ಯಂತ ಆದರದಿಂದ ಸ್ವಾಗತ ಮಾಡಿ ಕರೆದುಕೊಂಡು ಬಂದನು. 4 ಜನ ಸಹೋದರರು ಜನಕ ಮಹಾರಾಜರಿಗೆ ಹಾಗೂ ಸುನಯನಾಗಿ ನಮಸ್ಕಾರ ಮಾಡಿದರು. ಸೀತಾದೇವಿಯು ತಂದೆ ತಾಯಿಗೆ ನಮಸ್ಕಾರ ಮಾಡಿದರು. ಇಬ್ಬರು ಸೀತಾದೇವಿಯನ್ನು ಅತ್ಯಂತ ವಾತ್ಸಲ್ಯದಿಂದ ಎದೆಗವಚಿಕೊಂಡು ಬಹಳ ಹೊತ್ತು ಕಣ್ಣೀರು ಹಾಕುತ್ತಿದ್ದರು. ಆಮೇಲೆ ಜನಕ ಮಹಾರಾಜ ಹಾಗೂ ಸುನಯನ, ವಸಿಷ್ಠ, ಅರುಂಧತಿ ಹಾಗೂ 3 ಮಾತ್ರೆಯಲ್ಲಿ ಮಾತೆಯರಿಗೆ ನಮಸ್ಕಾರ ಮಾಡಿದರು. 3 ಮಾತೆಯರು ಅವರಿಬ್ಬರಿಗೆ ನಮಸ್ಕಾರ ಮಾಡಿದರು. ಆಗ ಲಕ್ಷ್ಮಣನು ಎಲ್ಲರಿಗೆ ಕೂಡಲು ಆಸನ ಹಾಕಿದನು. ಎಲ್ಲರೂ ತಮ್ಮ ತಮ್ಮ ಆಸನದ ಮೇಲೆ ಕುಳಿತು ಜನಕ ಮಹಾರಾಜನು ವಸಿಷ್ಠರಿಗೆ, ಮಹಾಮುನಿಗಳೇ,
ನಾನು ದೂತನನ್ನು ಅಯೋಧ್ಯೆಗೆ ಕಳಿಸಿದ್ದೆನು. ಅವನು ಬಂದು ಸಮಸ್ತ ಪರಿವಾರದವರು ಚಿತ್ರಕೂಟಕ್ಕೆ ಹೋಗಿರುವರೆಂದು ಹೇಳಿದನು. ಅದನ್ನು ಕೇಳಿ ನಾವು ಕೂಡಲೇ ಹೊರಟೇ ಬಿಟ್ಟೆವು. ನಾವು ಮಿಥಿಲೆಯಿಂದ ಹೊರಟು ನೇರವಾಗಿ ಜನಕ ಮಹಾರಾಜನು ಆಶ್ಚರ್ಯದಿಂದ ವಸಿಷ್ಠರ ಕಡೆಗೆ ನೋಡಲು ವಸಿಷ್ಠರು ಮೌನ ಮುರಿದು ಜನಕ ಮಹಾರಾಜನಿಗೆ ದಶರಥ ಮಹಾರಾಜನ ಮರಣದ ವಾರ್ತೆಯನ್ನು ಅತ್ಯಂತವಾಗಿ ಹೇಳಿದರು. ಆಗ ಬ್ರಹ್ಮನಿಷ್ಠನಾದ ಜನಕ ಮಹಾರಾಜನು ತನ್ನ ವಿದೇಹಿ ಭಾವವನ್ನು ಮರೆತು ಅತ್ಯಂತ ದುಃಖಿತನಾಗಿ ಅಳತೊಡಗಿದನು. ಸುನೆಯನ್ನು ಆಳತೊಡಗಿದರು. ಜನಕನ ಜೊತೆಗೆ ಋಷಿಮುನಿಗಳು, ಪರಿವಾರದವರು ಎಲ್ಲರೂ, ಜನಕನ ಜೊತೆಗೆ ಬಂದ ಋಷಿಮುನಿಗಳು, ಪರಿವಾರದವರು ಎಲ್ಲರೂ ಬಹಳ ದುಃಖಗೊಂಡವರಾಗಿ ಅಳತೊಡಗಿದರು. ಆ ದುಃಖಮಯ ವಾತಾವರಣದ ಪ್ರಭಾವದಿಂದ ಶ್ರೀರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಗುಹರಾಜ ಮೂವರು ಮಾತೆಯರು, ಸೀತಾದೇವಿ ಅಷ್ಟೇ ಅಲ್ಲದೆ ಕೋಲ ಕಿರಾತರಿಂದ ಮೊದಲುಗೊಂಡು ಭರತನ ಸಮಸ್ತ ಪರಿವಾರದವರು ಅಳತೊಡಗಿದರು. ಆಗ ವಸಿಷ್ಠರಿಗೆ ಜನಕ ಮಹಾರಾಜನ ಪರಿವಾರದವರಿಗೆ, ಶ್ರೀರಾಮ ಲಕ್ಷ್ಮಣಾದಿಗಳಿಗೆ ಹಾಗೂ ಭರತನ ಪರಿವಾರದವರಿಗೆ ಹೀಗೆಲ್ಲರಿಗೂ ಬಹಳ ಹೊತ್ತಿನವರಿಗೆ ಸಮಾಧಾನ ಹೇಳಿದರು. ಆಗ ವಿದೇಹಿ ರಾಜನು ಶಾಂತನಾದನು, ಪರಿವಾರದವರು ಶಾಂತರಾದರು. ಆ ದಿನವೂ ಎಲ್ಲರೂ ನಿರ್ಜಲ ಉಪವಾಸ ಮಾಡಿ ಹಗಲು ರಾತ್ರಿ ಕಳೆಯಬೇಕೆಂದು ಹೇಳಿದರು. ಅನಂತರ ಜನಕರಾಜನಿಗೆ ಅನುಕೂಲವಾದ ಕುಟೀರದಲ್ಲಿ ವಾಸ್ತವ್ಯ ಮಾಡುವ ವ್ಯವಸ್ಥೆ ಮಾಡಿದರು. ಆ ದಿನವೂ ಕಳೆಯಿತು, ಅದೇ ರೀತಿ ರಾತ್ರಿಯೂ ಕಳೆಯಿತು. ಮರುದಿವಸ ಬೆಳಗ್ಗೆ ಎಲ್ಲರೂ ತಮ್ಮ ತಮ್ಮ ಸ್ನಾನ ಸಂಧ್ಯಾದಿ ಅನುಷ್ಠಾನಗಳನ್ನು ಮುಗಿಸಿಕೊಂಡು ಮಧ್ಯಾಹ್ನದವರೆಗೆ ಬೇರೆ ಬೇರೆಯಾಗಿ ಅನೇಕ ಪ್ರಕಾರದಿಂದ ಚರ್ಚೆ ಮಾಡಿದರು. ಆದರೆ ಯಾರೂ ಯಾವುದೇ ನಿರ್ಣಯಕ್ಕೆ ಬರಲಿಲ್ಲ. ಎಲ್ಲರೂ ಮಧ್ಯಾಹ್ನ ಮತ್ತೆ ಮಂದಾಕಿನಿಯಲ್ಲಿ ಸ್ನಾನ ಮಾಡಿ ಅನೇಕ ಪ್ರಕಾರದ ಹಣ್ಣು ಹಂಪಲುಗಳನ್ನು ಆಹಾರ ಮಾಡಿದರು. ಆಮೇಲೆ ಮತ್ತೆ ಸಾಯಂಕಾಲದವರೆಗೆ ಚರ್ಚೆ ನಡೆಯುತ್ತಲೇ ಇತ್ತು. ಒಂದು ಕಡೆಗೆ ಮರ್ಯಾದಾ ಪುರುಷೋತ್ತಮನಾದ ಪ್ರಭು ಶ್ರೀರಾಮನ ಯಾರ ಅಂತಃಕರಣಕ್ಕೂ ನೋವನ್ನುಂಟು ಮಾಡದೆ ಪ್ರಾಪ್ತ ಪರಿಸ್ಥಿತಿಗೆ ಅನುಗುಣವಾಗಿ ನಿರ್ವಹಿಸುತ್ತಿರುವ ಧರ್ಮಮಾನ್ಯ ಕರ್ತವ್ಯ ಪರಾಯಣತೆ, ಇನ್ನೊಂದು ಕಡೆಗೆ ಲೋಕ ವಿಲಕ್ಷಣ ದಿವ್ಯ ಪ್ರೇಮ ರಸದಿಂದ ಎರಕ ಹೊಯ್ದ ಮೂರ್ತಿಯಾದ ಭರತನ ಬಂಧು ಪ್ರೇಮ, ಯಾವ ತಕ್ಕಡಿಯಿಂದ ತುಂಬಿದರೂ ಎರಡೂ ತಮ್ಮ ತಮ್ಮ ಸ್ಥಾನದಲ್ಲಿ ಅದ್ವಿತೀಯವಾಗಿ ಮುಖ್ಯವಾಗಿ ಇಬ್ಬರು ಒಬ್ಬರನ್ನೊಬ್ಬರು ಮುಂದೆ ಮಾಡಿ ತಾವು ಹಿಂದೆ ಸರಿಯುತ್ತಿದ್ದರು. ಹೀಗೆ ಚರ್ಚೆ ಮಾಡುತ್ತಾ ಸಾಯಂಕಾಲವಾಗುತ್ತಾ ಬಂದಿತು. ಎಲ್ಲರೂ ಸ್ನಾನ ಸಂಧ್ಯಾದಿ ಮಾಡಲು ಹೋದರು. ಸುನಯನ ಮಹಾರಾಣಿ ಕೌಸಲ್ಯನ್ನು ಭೇಟಿಯಾಗಿ, ಮಹಾರಾಣಿ, ಸ್ವಲ್ಪ ಸಮಯ ಜಾನಕಿಯನ್ನು ಕಳಿಸಿಕೊಡಿದೆ, ಅವಳ ತಂದೆ ಬಹಳ ನೆನೆಸುತ್ತಿರುವುದು. ಅನ್ನಲು ಕೌಸಲ್ಯವು ಕೂಡಲೇ ಸೀತಾದೇವಿಯನ್ನು ಕರೆದು, ಸೀತೆ, ನೀನು ನಿನ್ನ ತಾಯಿಯ ಜೊತೆಗೆ ಹೋಗಿ ತಂದೆಯನ್ನು ಭೇಟಿಯಾಗುವನ್ನಲು ಸೀತಾದೇವಿ ಹಾಗೆ ಆಗಲಿ ಎಂದು ಕೌಸಲ್ಯಗೆ ನಮಸ್ಕಾರ ಮಾಡಿದರು. ಆಗ ಕೌಸಲ್ಯರು ಸುನಯನಾದೇವಿಗೆ, ಮಹಾರಾಣಿ, ನೀವು ಜನಕ ಮಹಾರಾಜರಿಗೆ ನಾಳೆ ಏನಾದರೂ ಒಂದು ನಿರ್ಣಯ ಮಾಡಲು ಹೇಳಿ. ಆದರೆ ಯಾವುದೇ ಕಾರಣದಿಂದ ಭರತನ ಮನಸ್ಸಿಗೆ ನೋವಾದರೆ ನಾನು ರಾಮಸೀತೆಯರ ಆಣೆ ಮಾಡಿ ಹೇಳುತ್ತೇನೆ, ನಾನು ಪ್ರಾಣ ಬಿಡುವುದಿಲ್ಲ ಅಂದೊಡನೆ ಕೌಸಲ್ಯ ಮಾತಿಗೆ ಭರತನ ಮೇಲಿರುವ ಪ್ರೇಮವನ್ನು ನೋಡಿ ಮಹಾರಾಣಿ ಕೌಸಲ್ಯ ಬಗ್ಗೆ ಅತ್ಯಂತ ಪ್ರೇಮ, ಅಭಿಮಾನ ಹಾಗೂ ಧನ್ಯತೆ ಅನಿಸಿತು. ಆಗ ಕೌಸಲ್ಯ ಮಾತೆಯು ನಮ್ಮ ಈ ರಘುವಂಶದಲ್ಲಿ ಸೊಸೆಯಾಗಿ ಬಂದದ್ದಕ್ಕೆ ಆಗ ಕೌಸಲ್ಯ ಮಾತೆ ಸುನಯನ ಮಹಾರಾಣಿಗೆ, ನಮ್ಮ ರಘುವಂಶದಲ್ಲಿ ಸೊಸೆಯಾಗಿ ಬಂದದ್ದಕ್ಕೆ ಸೀತೆಗೆ ಎಷ್ಟೊಂದು ಕಷ್ಟ ಕಾರ್ಪಣ್ಯ ಅನುಭವಿಸಬೇಕಾಗಿ ಬಂದಿದೆ ಎಂದು ಕಣ್ಣೀರು ಹಾಕುತ್ತಿರಲು ನಮ್ಮ ಈ ರಘುವಂಶದಲ್ಲಿ ಸೊಸೆಯಾಗಿ ಬಂದದ್ದಕ್ಕೆ ಸೀತೆಗೆ ಎಷ್ಟೊಂದು ಕಷ್ಟ ಕಾರ್ಪಣ್ಯ ಅನುಭವಿಸಬೇಕಾಗಿ ಬಂದಿದೆ ಎಂದು ಕೌಸಲ್ಯ ಮಾತೆಯು ಕಣ್ಣೀರು ಹಾಕುತ್ತಿರಲು ಮಹಾರಾಣಿ ಸುನಯನ ಮಹಾರಾಣಿಯು, ಮಹಾರಾಣಿ, ಸೀತೆ ಸಣ್ಣವಳಿದ್ದಾಗ ಒಂದು ದಿವಸ ಯಾಜ್ಞವಲ್ಕ್ಯರು
ಸೀತೆಯ ಕೈ ನೋಡಿ ಇವಳು ಭವಿಷ್ಯದಲ್ಲಿ ಜಗದ್ವಂದ್ಯ ಆಗುತ್ತಾಳೆ. ಆದರೆ ಇವಳು ಕೆಲವು ವರ್ಷ ಕಷ್ಟ ಕಾರ್ಪಣ್ಯ ಅನುಭವಿಸಬೇಕಾಗಿ ಬರುತ್ತದೆ. ಆದರೆ ಅದೇ ಅವಳ ಉಜ್ವಲ ಭವಿಷ್ಯಕ್ಕೆ ಕಾರಣವಾಗುತ್ತದೆ ಅಂದಿರುವರು. ಆ ಸಮಯ ಈಗ ಒದಗಿ ಬಂದಂತಿದೆ. ಆದ್ದರಿಂದ ಮಹಾರಾಣಿ, ನೀವು ಸಮಾಧಾನ ಮಾಡಿಕೊಳ್ಳಿ ಅಂದಾಗ ಕೌಸಲ್ಯ ಮಾತಿಗೆ ಸ್ವಲ್ಪ ಸಮಾಧಾನವಾಯಿತು. ಸುನಯನ ಮಾತೆಯು ಜಾನಕಿಯನ್ನು ತನ್ನ ಬಿಡಾರಕ್ಕೆ ಕರೆದುಕೊಂಡು ಹೋದರು. ಅಷ್ಟೊತ್ತಿನವರೆಗೆ ಶ್ರೀರಾಮನ ಪರ್ಣಕುಟೀರದಲ್ಲಿದ್ದ ಜನಕ ಮಹಾರಾಜನು ತನ್ನ ಬಿಡಾರಕ್ಕೆ ಬರುವಷ್ಟರಲ್ಲಿ ಮಹಾರಾಣಿಯೊಂದಿಗೆ ಕುಳಿತಿದ್ದ ಇಷ್ಟೊತ್ತಿನವರೆಗೆ ಶ್ರೀರಾಮನ ಕುಟೀರದಲ್ಲಿದ್ದ ಜನಕ ಮಹಾರಾಜನು ತನ್ನ ಬಿಡಾರಕ್ಕೆ ಬರುವಷ್ಟರಲ್ಲಿ ಮಹಾರಾಣಿಯೊಂದಿಗೆ ಕುಳಿತಿದ್ದ ಜಾನಕಿಯನ್ನು ನೋಡಿ ಸಂತೋಷದಿಂದ ಹತ್ತಿರ ಕರೆದು ಅತ್ಯಂತ ವಾತ್ಸಲ್ಯದಿಂದ ಎದೆಗೌಚಿಕೊಂಡು ಒಂದೇ ಸಮನೆ ಕಣ್ಣೀರು ಸುರಿಸುತ್ತಾ, ಮಗು ಜಾನಕಿ, ನೀನು ನಿಜವಾಗಿಯೂ ನಿನ್ನ ತ್ಯಾಗದಿಂದ, ತಪಶ್ಚರ್ಯದಿಂದ, ಪತಿಪರಾಯಣತೆಯಿಂದ ಹಾಗೂ ಉದಾತ್ತ ಗುಣಗಳಿಂದ ಉಭಯ ಕುಲಗಳಿಗೂ ಕೀರ್ತಿ ತಂದಿರುವಿ. ನೀನು ನಿನ್ನ ಶ್ರೇಷ್ಠ ಗುಣಗಳಿಂದ ಜಗತ್ತಿನಲ್ಲಿ ಆದರ್ಶರಾಗುವಿ ಎಂದು ಆಶೀರ್ವದಿಸಿ ತನ್ನ ಪಕ್ಕದಲ್ಲಿ ಕೂಡಿಸಿಕೊಂಡರು. ಆಗ ಸೀತಾದೇವಿ ಸ್ವಲ್ಪ ಹೊತ್ತು ಅವರಿಬ್ಬರೊಡನೆ ಮಾತನಾಡಿ, ತಾಯಿಗೆ ಅಮ್ಮ ಕೌಸಲ್ಯ ಮಾತೆಯ ಜೊತೆಗೆ ಇರುವುದರಿಂದ ನಾನು ಬಹಳ ಹೊತ್ತು ಕೂಡುವುದು ಉಚಿತವಲ್ಲ, ಆದ್ದರಿಂದ ಈಗ ನಾನು ಹೋಗುತ್ತೇನೆ ಎಂದು ಹೇಳಿ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಕೌಸಲ್ಯ ಮಾತೆಯ ಬಿಡಾರಕ್ಕೆ ಬಂದರು. ಆಗ ಸುನಯನ ಮಹಾರಾಣಿಯು ಜನಕ ಮಹಾರಾಜನಿಗೆ ಕೌಸಲ್ಯ ಹೇಳಿದ ಸಮಾಚಾರ ಹೇಳಿ, ನೀವು ನಾಳೆ ಸಭೆಯಲ್ಲಿ ಭರತನ ಮನಸ್ಸಿಗೆ ನೋವಾಗುವಂಥ ನಿರ್ಣಯ ತೆಗೆದುಕೊಳ್ಳಬೇಡಿರಿ ಅನ್ನಲು ಜನಕ ಮಹಾರಾಜನು, ಸುನಯನೆ, ಭರತನು ಸ್ವಲ್ಪಾದರೂ ನೊಂದುಕೊಂಡರೆ ಸಮಸ್ತ ಪರಿವಾರವೇ ಅತ್ಯಂತ ದುಃಖಿತವಾಗುವುದು. ಆದ್ದರಿಂದ ಇಷ್ಟು ದಿನಗಳಾದರೂ ಶಿಷ್ಠರಿಗೂ ಕೂಡ ಯಾವುದೇ ನಿರ್ಣಯ ತೆಗೆದುಕೊಳ್ಳಲು ಶಕ್ಯವಾಗುತ್ತಿರುವುದಿಲ್ಲ ಅಂದನು. ಜಾನಕಿ ಜೀವನ ಜೈ ಜಯ ರಾಮ.